18/8 ಅಥವಾ 304 ಸ್ಟೈನ್ಲೆಸ್ ಸ್ಟೀಲ್ ಕ್ವಾಲಿಟಿನ ತಗೊಳ್ಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಪಾತ್ರೆಗಳ ಬಗ್ಗೆ ಎಚ್ಚರ ವಹಿಸದೇ ಇದ್ದರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಅಡುಗೆ ಮನೆಯಲ್ಲೂ ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡುವಂತಹ ಪಾತ್ರೆಗಳನ್ನ ಸರಿಯಾದ ರೀತಿಯಲ್ಲಿ ಯಾವ ಥರ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸ್ಪೆಷಲಿ ಇಲ್ಲಿ ನಾನು ಪ್ರತಿ ಅಡುಗೆ ಮನೆಯಲ್ಲೂ ಕಾಣಿಸುವಂತಹ ಸ್ಟೈನ್ಲೆಸ್ ಸ್ಟೀಲ್, ನಾನ್ ಸ್ಟಿಕ್, ಫುಡ್ ಸ್ಟೋರೇಜ್ ಕಂಟೈನರ್ಸ್, ಚಾಪಿಂಗ್ ಬೋರ್ಡ್ಸ್, ಅದೇ ತರ ಕಾಪರ್, ಗೋಲ್ಡ್ ಮಾತಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ಒನ್ ಕಮಿಂಗ್ ಟು ಸ್ಟೈನ್ಲೆಸ್ ಸ್ಟೀಲ್. ಡೈಲಿ ಬೇಸ್ಡ್ ಮೇಲೆ ಸ್ಟೈನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಸ್ನ ತುಂಬ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಅಡುಗೆ ಮಾಡೋಕ್ಕೆ ಈಗ ಎಲ್ಲ ರೀತಿಯಾಗಿರುವಂಥ ಸ್ಟೈನ್ಲೆಸ್ ಸ್ಟೀಲ್, ಫಾರ್ ಎಕ್ಸಾಂಪಲ್ ಹಾಲು ಕಾಯ್ಸೋಕ್ಕಿರ್ಬೋದು ಅಥವಾ ಕುಕ್ಕರ್ಸ್ ಇರ್ಬೋದು, ಅದೇ ಥರ ಬೌಲ್ಸ್, ಸಾಂಬಾರು ಕರಿ ಮಾಡಬೇಕಾದ್ರೆ ಕಡಾಯಿಸ್ ಎಲ್ಲ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಬಂದಿದೆ ಅಲ್ವಾ. ಈ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಯಾವ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ಬರೋದಾದರೆ 18/8 ಅಥವಾ 304 ಸ್ಟೈನ್ಲೆಸ್ ಸ್ಟೀಲ್ ಕ್ವಾಲಿಟಿನ ತೊಗೊಳ್ಬೇಕಾಗುತ್ತೆ. 18/8 ಇನ್ ದ ಸೆನ್ಸ್ 18% ಕ್ರೋಮಿಯಂ, 8% ನಿಕ್ಕಲಿಂದ ಈ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನ ಮಾಡಿರ್ತಾರೆ. ಇವು ಅಡುಗೆ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಅದು ಬಿಟ್ಟು ಅದಕ್ಕಿಂತ ಲೋ ಕ್ವಾಲಿಟಿ ಅಂದರೆ 200 ಸೀರೀಸಲ್ಲಿ ಬರುತ್ತೆ. ಸೊ 200 ಅಥವಾ 201 ಈ ಸೀರೀಸ್ ಎಲ್ಲ ಕೂಡ ಲೋ ಕ್ವಾಲಿಟಿ ಅಥವಾ ಚೀಪ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿರ್ತಾರೆ. ಹಂಗಾಗಿ ನೀವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡುವಂಥ ಪಾತ್ರೆಗಳು ಕ್ವಾಲಿಟಿ ಯಾವ ಒಂದು ನಂಬರಲ್ಲಿ ಇದೆ ಅನ್ನೋದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈವನ್ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಕೋಡಿಂಗ್ ಅನ್ನೋದು ಮಾಡಿರ್ತಾರೆ ಅಥವಾ ಟ್ರೈಪ್ಲೇ ಅಂತ ಕೂಡ ಹೇಳ್ತಾರೆ. ಟ್ರೈಪ್ಲೇ ಇನ್ ದ ಸೆನ್ಸ್ 3 ಲೇಯರ್ಡ್ ಕುಕ್ವೇರ್ ಅಂತ ಹೇಳ್ಬೋದು. ಸೊ ಈ ರೀತಿ ಕುಕ್ವೇರ್ಸಲ್ಲಿ ನಾವು ಅಡುಗೆ ಮಾಡೋದ್ರಿಂದ ಸೀದೋಗ್ದಿರಾ, ಸ್ಟಿಕ್ಕಿ ಆಗ್ದಿರಾ ಇರುತ್ತೆ. ವಾಶ್ ಅಂದರೆ ಕ್ಲೀನಿಂಗು, ವಾಶ್ಗೂ ಕೂಡ ತುಂಬ ಈಸಿ ಆಗುತ್ತೆ. ಇದೇ ಥರನೇ ನಾನು ಕೆಲವೊಂದು ಫಾರ್ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ನಾರ್ಮಲ್ ಬೌಲ್. ಈ ನಾರ್ಮಲ್ ಬೌಲ್ನ ನಾವು ಮಿಕ್ಸಿಂಗ್ ಬೌಲ್ ಥರ ಅಥವಾ ಎಮರ್ಜೆನ್ಸಿಗೆ ಏನಾದರೂ ತರಕಾರಿ ವಾಶ್ ಮಾಡೋಕ್ಕೆ, ಇಲ್ಲ ಇದರಲ್ಲಿ ಏನಾದರೂ ಸೋಪ್ ಮಾಡೋಕ್ಕೆ ಆ ಥರ ಯೂಸ್ ಮಾಡ್ಕೊಳ್ಬಹುದು. ಹಂಗಂತ ಇದರಲ್ಲೇ ನಾವು ಅಡುಗೆ ಮಾಡೋಕ್ಕಾಗಲ್ಲ. ನೀವು ಅಬ್ಸರ್ವ್ ಮಾಡಿ ಕೆಲವೊಂದು ತಿನ್ನ ಲೇಯರ್ ಪಾತ್ರೆಗಳನ್ನ ನಾವು ಸ್ಟವ್ ಮೇಲೆ ಇಟ್ಟಾಗ ಬೇಗ ಸೈಡಲ್ಲಿ ಒಂದು ರೀತಿ ಡಾರ್ಕ್ ಸ್ಪಾಟ್ಸ್ ಅನ್ನೋದು ಆಗ್ತಾ ಇರುತ್ತೆ, ಕಲೆಗಳು ಅನ್ನೋದು ಆಗ್ತಾ ಇರುತ್ತೆ. ಅಂಥ ಸ್ಟೀಲು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಅದರಲ್ಲಿ ಅಡುಗೆ ಮಾಡೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, ಇತ್ತೀಚೆಗೆ ತುಂಬ ಜನ ಯೂಸ್ ಮಾಡುವಂಥದ್ದು ವುಡನ್ ಚಾಪಿಂಗ್ ಬೋರ್ಡ್ಸ್. ಅದು ಬಿಟ್ಟರೆ ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ಸ್. ಈ ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ಸಲ್ಲೂ ಕೂಡ ನಿಮಗೆ ಕ್ವಾಲಿಟಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀವೇನಾದರೂ 200 ಸೀರೀಸ್ ಇರುವಂಥ ಸ್ಟೈನ್ಲೆಸ್ ಸ್ಟೀಲ್ನ ತೊಗೊಳ್ಳೋದಾದರೆ ಇದ್ರ ಮೇಲೆ ತರಕಾರಿ ಎಲ್ಲ ಕಟ್ ಮಾಡಿದಾಗ ಅದು ನಮ್ಮ ಹೆಲ್ತ್ಗೆ ಹಾರ್ಮ್ಫುಲ್ ಇರ್ಬೋದು, ಅಷ್ಟು ಒಳ್ಳೆಯದು ಅಲ್ಲ. ಸೊ ಹಂಗಾಗಿ ನೀವೇನಾದರೂ ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ಸ್ ಎಲ್ಲ ತೊಗೊಳ್ಬೇಕು ಅನ್ನೋದಾದರೆ ಆದಷ್ಟು ಸ್ಟೈನ್ಲೆಸ್ ಸ್ಟೀಲು 304 ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ, ಅಥವಾ 18/8 ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ರೇಟ್ ಜಾಸ್ತಿ ಅಂತ ಸ್ವಲ್ಪ ಕಡಿಮೆ ರೇಟಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಳ್ತಿರ್ತೀವಿ. ಬಟ್ ರೇಟ್ ಈಸ್ ಈಕ್ವಲ್ ಟು ಕ್ವಾಲಿಟಿ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲೂ ಕೂಡ ನಿಮಗೆ ಇದೇ ಕ್ವಾಲಿಟಿಯಲ್ಲೂ ಕೂಡ ಸಿಗುತ್ತೆ. ಅದನ್ನು ನೋಡಿ ಚೆಕ್ ಮಾಡಿಕೊಂಡ್ರೆ ಬೆಟರು. ಐ ಹೋಪ್ ಇದೆಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲದಿದ್ರೆ ಯೂಸ್ಫುಲ್ ಆಗ್ಬೋದು ಅನ್ನೋದ್ರಿಂದ ಈ ಪಾಯಿಂಟ್ಸ್ನೆಲ್ಲ ಕೂಡ ನೋಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಯ್ನಾಗಿ ಸ್ಟೀಲ್ ಅಂತ ಬಂದರೆ ಲಂಚ್ ಬಾಕ್ಸಸ್ನ ಕೂಡ ಯೂಸ್ ಮಾಡ್ತಿರ್ತೀವಿ. ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡೋಕ್ಕಿರ್ಬೋದು, ಹಸ್ಬೆಂಡ್ಗೆ ಆಫೀಸ್ಗೆಲ್ಲ ಲಂಚ್ ಪ್ಯಾಕ್ ಮಾಡಬೇಕಾದ್ರೆ ಈ ಥರ ಬಾಟಲ್ಸ್ ಇರ್ಬೋದು ಅಥವಾ ಈ ಥರ ಸ್ಟೀಲ್ ಬಾಕ್ಸಸ್ನ ಯೂಸ್ ಮಾಡ್ತಾ ಇರ್ತೀವಿ. ಲಂಚ್ ಬಾಕ್ಸಸ್ನ ಕೂಡ ನೀವು ಆದಷ್ಟು ಕ್ವಾಲಿಟಿ ಚೆಕ್ ಮಾಡಿ ತೊಗೊಂಡ್ರೆ ಬೆಟರು. ಸೊ ಮುಂಚೆ ಎಲ್ಲ ನಮಗೆ ಗೊತ್ತಿಲ್ದಿರ ಯಾವ ಬಾಕ್ಸಲ್ಲಾದರೆ ಆ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡ್ತಿದ್ವಿ. ನೀವು ಅಬ್ಸರ್ವ್ ಮಾಡಿದರೆ ಕೆಲವೊಂದು ಬಾಕ್ಸಸಲ್ಲಿ ಹುಳಿ ಐಟಮ್ ಎಲ್ಲ ಹಾಕಿದಾಗ ಸೊ ಅದೊಂದು ರೀತಿ ರಿಯಾಕ್ಷನ್ ಅದು ಸ್ಟಾರ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಒಂದು ರೀತಿ ಟೇಸ್ಟ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಪೆಷಲಿ ಕೆಲವೊಂದು ಬಾಕ್ಸಸ್ಸಲ್ಲಿ ಈ ಹುಳಿ ಮಜ್ಜಿಗೆ ಎಲ್ಲನೂ ಹಾಕಿದಾಗ ಸ್ಟೈನ್ಲೆಸ್ ಸ್ಟೀಲು ಚೀಪ್ ಕ್ವಾಲಿಟಿ ಇರೋವಂಥದ್ದಾದರೆ ಅದು ರಿಯಾಕ್ಟ್ ಆಗುತ್ತೆ, ರಸ್ಟ್ ಎಲ್ಲ ಫಾರ್ಮ್ ಆಗುತ್ತೆ. ಆ ರಸ್ಟ್ ಏನಾಗುತ್ತೆ ಫುಡ್ ಜೊತೆ ಇಂಟರಾಕ್ಟ್ ಆಗಿ ಅದರಿಂದ ಹೆಲ್ತ್ ಇಶ್ಯೂಸ್ ಕೂಡ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ನೀವು ಒಳ್ಳೆ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ನ ಆಫರ್ ಮಾಡೋದಾದರೆ ಸೊ ನೀವು ಫುಡ್ನ ಕೂಡ ಆರಾಮಾಗಿ ಅದರಲ್ಲಿ ಪ್ಯಾಕ್ ಮಾಡಿ ಕೊಡ್ಬೋದು. ಎಷ್ಟೇ ದಿನ ಆದರೂ ಕೂಡ ರಸ್ಟ್ ಅನ್ನೋದು ಫಾರ್ಮ್ ಆಗದೇ ಇರುತ್ತೆ. ತೆಳ್ಳಗಿರುವಂಥ ಬಾಕ್ಸಸ್ನ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ನೀವು ತೊಗೊಂಡಿರ್ತೀರಾ, ಅಂಥ ಬಾಕ್ಸಸ್ಸಲ್ಲೆಲ್ಲ ಪ್ಯಾಕ್ ಮಾಡಿ ಕೊಡ್ತಿದ್ದೀರಾ ಅನ್ನೋದಾದರೆ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ದಿನಗಳು ಆದಮೇಲೆ ಅವೆಲ್ಲ ಒಂದು ರೀತಿ ರಸ್ಟ್ ಅನ್ನೋದು ಫಾರ್ಮ್ ಆಗ್ತಾ ಇರುತ್ತೆ. ಅದು ನಾವು ಫುಡ್ನ ಪ್ಯಾಕ್ ಮಾಡೋಕ್ಕೆ ಅಷ್ಟು ಒಳ್ಳೆಯದಲ್ಲ, ಚೀಪ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇನ್ನು ತುಂಬ ಜನ ಮಿಸ್ಟೇಕ್ಸ್ ಮಾಡ್ಕೊಳ್ತಾ ಇರೋದು ಅಂದರೆ ಈ ವಾಟರ್ ಬಾಟಲ್ಸಲ್ಲಿ. ಈವನ್ ನಿಮಗೆ ಕಡಿಮೆ ಕ್ವಾಲಿಟಿಯಲ್ಲಿ ಡಿಮಾರ್ಟ್ಸಲ್ಲಿ, ಸೂಪರ್ ಮಾರ್ಕೆಟ್ಸಲ್ಲೆಲ್ಲ
ಕೆಲವೊಂದು ಬಾಟಲ್ಸ್ ಎಲ್ಲ ಸಿಗುತ್ತೆ ಕಡಿಮೆ ಕ್ವಾಲಿಟಿ ಇನ್ ದ ಸೆನ್ಸ್ ಕಡಿಮೆ ರೇಟಲ್ಲಿ ಸಿಗುತ್ತೆ. ಆ ಬಾಟಲ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಸರಿಯಾಗಿ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ಅದು ನಮಗೆ ಒಂದು ಒಳ್ಳೆ ದೊಡ್ಡ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗ್ಬೋದು. ಇಲ್ಲಿ ನೀವು ನೋಡಿದ್ರೆ ಈ ಬಾಟಲ್ಲು ಚೀಪ್ ಕ್ವಾಲಿಟಿ ಇರೋವಂಥದ್ದು. ನಾನು ಈ ಬಾಟಲ್ಸ್ ತೊಗೊಳ್ಬೇಕಾದ್ರೆ ಸೊ ಲೇಬಲ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಏನು ಲೇಬಲ್ ಮಾಡಿಲ್ಲ ಅನ್ನೋದಾದರೆ ಈ ಬಾಟಲ್ಸ್ನ ಜಸ್ಟ್ ಇನ್ಸ್ಟೆಂಟ್ ಯೂಸ್ಗೆ ಮಾತ್ರ ಯೂಸ್ ಮಾಡಿದ್ರೆ ಬೆಟರು. ಈ ಥರದ್ದು ಬಾಟಲ್ಸಲ್ಲೆಲ್ಲ ಕೂಡ ನಾವು ಮಕ್ಕಳಿಗೆ ಮಜ್ಜಿಗೆ ಎಲ್ಲ ಪ್ಯಾಕ್ ಮಾಡಿಕೊಡೋದು ಅಥವಾ ಇದರಲ್ಲಿ ನಾವು ತುಂಬ ದಿನ ವಾಟರ್ನ ಫ್ರಿಜ್ಜಲ್ಲಿ ಇಡೋದು ಈ ಥರದ್ದೆಲ್ಲ ಮಾಡಿದಾಗ ಇದು ತೆಳ್ಳಗಿರೋ ಕಾರಣ ಬೇಗ ರಸ್ಟ್ ಎಲ್ಲ ಫಾರ್ಮ್ ಆಗುತ್ತೆ. ಅದು ಫುಡ್ ಜೊತೆಗೂ ಕೂಡ ಬೇಗ ಸೇರಿಕೊಳ್ಳುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ಆಗ್ಬೋದು. ಹಂಗಾಗಿ ನೀವು ಬಾಟಲ್ಸ್ ತೊಗೊಳ್ಬೇಕಾದ್ರೆ ಸ್ಟೈನ್ಲೆಸ್ ಸ್ಟೀಲ್ ಇದೆಯಾ ಇಲ್ವಾ ಅಂತ ಚೆಕ್ ಅಂದರೆ 304 ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ಪೆಷಲಿ ಸ್ಟೀಲ್ ಬಾಟಲ್ಸ್ನ ತೊಗೊಳ್ಬೇಕಾದ್ರೆ ಸೊ ಬ್ಯಾಕ್ ಸೈಡ್ ನಿಮಗೆ ಲೇಬಲ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಥವಾ ನೀವು ತೊಗೊಳ್ಬೇಕಾದ್ರೆ ಅವ್ರನ್ನ ಕೇಳಿದ್ರು ಕೂಡ ಯಾವ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿದಾರಾ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ. ಇಲ್ಲ ಈ ಥರ ಬಾಟಲ್ ಹಿಂದೆ ಕೂಡ ಮೆನ್ಷನ್ ಮಾಡಿರ್ತಾರೆ. ಇನ್ನು ಬಾಟಲ್ಸ್ ಅನ್ನೋ ವಿಚಾರಕ್ಕೆ ಬಂದರೆ ನನಗೆ ಸ್ವಲ್ಪ ಬೇಜಾರಾಗೋ ವಿಚಾರ ಏನಂದರೆ ಬಾಟಲ್ ಏರ್ಟೈಟ್ ಇರಬೇಕು ಅಂತ ಈ ಥರ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡಿರ್ತಾರೆ. ಅಫ್ಕೋರ್ಸ್ ಇದು BPA ಫ್ರೀ ಅಂತ ಹೇಳ್ತಾರೆ, ಬಟ್ ಆದರೂ ಪ್ಲಾಸ್ಟಿಕ್ಕೇ ಅಲ್ವಾ, ಇದೊಂದು ಒಂದು ರೀತಿ ಡಿಗ್ರೇಡ್ ಅಂತಲೇ ಹೇಳ್ಬೋದು. ಸೊ ಇವನ್ ಎಲ್ಲ ಬಾಟಲ್ಸಲ್ಲೂ ಕೂಡ ಅದೇ ಥರ ಇರುತ್ತೆ. ನಾಬ್ ಬಾಟಲೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಇದ್ರೂ ಕೂಡ ನಾಬ್ ಈ ಥರ ಇರುತ್ತೆ. ನಾನು ಇತ್ತೀಚೆಗೆ ಕೆಲವೊಂದು ವೀಡಿಯೋಸ್ನ ನೋಡಿದ್ದೀನಿ. ಇವನ್ ನಾಬ್ ಬ್ಯಾಕ್ ಸೈಡ್ ಅಂದರೆ ಒಳಭಾಗದಲ್ಲೂ ಕೂಡ ಈ ಪ್ಲಾಸ್ಟಿಕ್ ಲೇಯರ್ ಏನಿರುತ್ತೆ ಇದನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಸ್ಟೀಲಿಂದನೇ ಮಾಡ್ತಿದ್ದಾರೆ. ನೀವು ಯಾರಾದರೂ ಹೊಸದಾಗಿ ಬಾಟಲ್ಸ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಗೋ ಫಾರ್ ಇಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇತ್ತೀಚೆಗೆ ಬಂದಿರೋವಂಥ ಆಪ್ಷನ್ನು ನಾನು ನೋಡ್ದಂಗೆ. ಸೊ ಈಗೀಗ ನೀವು ತೊಗೊಳ್ಬೇಕು ಅಂದವರು ಸೊ ಆ ಥರದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಬ್ಯಾಕ್ ಸೈಡ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಸೊ ಇನ್ಮೇಲೆ ತೊಗೊಳ್ಳೋ ಅಂಥವ್ರಿಗೆ ಸೊ ಇದೊಂದು ಐಡಿಯಾ ಅಥವಾ ಟಿಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ನಾನ್ ಸ್ಟಿಕ್ಕಲ್ಲೂ ಕೂಡ ತುಂಬ ಕಲರ್ಫುಲ್ಲಾಗಿ ಕಲರ್ ಇರೋಂತಹ ಕಡಾಯಿಗಳಿರ್ಬೋದು, ಅದೇ ಥರ ತವಾಗಳು, ಇವನ್ನ ನಾವು ಅಡುಗೆ ಮಾಡೋಕ್ಕೆ ಬೇಕಾಗಿರೋಂಥ ಯುಟೆನ್ಸಿಲ್ಸ್ ಎಲ್ಲನೂ ಸಿಗ್ತಾ ಇದೆ ಅಲ್ವಾ. ಸೊ ಇದನ್ನು ನಾನು ಅರೌಂಡ್ ಒಂದು ಸುಮಾರು ವರ್ಷಗಳು, ಒಂದು 5-6 ವರ್ಷಗಳಿಂದ ಏನಾದ್ರು ಯೂಸ್ ಮಾಡ್ತಿದ್ದೀನೇನು. ಈಗ ನನ್ನ ಹತ್ರ ಇರುವಂಥ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಸೊ ಇವು ಕೂಡ ಒಂದು ಜಸ್ಟ್ ನನ್ನ ಹತ್ರ ಈ 2 ಮಾತ್ರನೇ ಇದೆ. ಈ ನಾನ್ ಸ್ಟಿಕ್ ಪಾತ್ರೆಗಳಿಗೆ ಆಲ್ಟರ್ನೇಟಿವ್ ಆಗಿ ಯಾವ್ದು ಯೂಸ್ ಮಾಡ್ಬೋದು ಅನ್ನೋದಾದರೆ ಫಸ್ಟ್ ಒನ್ ಕಮಿಂಗ್ ಟು ಸ್ಟೈನ್ಲೆಸ್ ಸ್ಟೀಲ್. ನಾನ್ ಸ್ಟಿಕ್ ಕಡಾಯಿ ಮತ್ತು ನಾರ್ಮಲ್ ಪ್ಯಾನ್ಸ್ ಎಲ್ಲ ಏನು ಬರ್ತಿತ್ತು ಸೇಮ್ ವೇಲ್ಲೇ ಈಗ ಸ್ಟೈನ್ಲೆಸ್ ಸ್ಟೀಲ್ ಕೂಡ ಬಂದುಬಿಟ್ಟಿದೆ. ಸೊ ಬೆಟರ್ ನೀವು ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡ್ಬೋದು. ಇದನ್ನು ನಾನ್ ಸ್ಟಿಕ್ ಥರ ಕೂಡ ನೀವು ಪಳಗಿಸ್ಕೋಬೋದು. ಅದಲ್ಲದೆ ಕ್ಯಾಸ್ಟ್ ಐರನ್ ಸ್ಕ್ವೇರ್ಸ್ ಕೂಡ ಬರ್ತಾ ಇದೆ. ಇದರಲ್ಲೂ ಅಷ್ಟೇ ಕಡಾಯಿ ಇರ್ಬೋದು, ನಾರ್ಮಲ್ಲಾಗಿ ಪ್ಯಾನ್ಸ್, ಸೊ ಈ ಥರದ್ದೆಲ್ಲನೂ ಬಂದಿದೆ. ಸೊ ಈ ಥರದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸ್ಟೈನ್ಲೆಸ್ ಸ್ಟೀಲಲ್ಲಿರ್ಬೋದು, ಕ್ಯಾಸ್ಟ್ ಐರನ್ನಲ್ಲಿರ್ಬೋದು, ಫ್ರೈಯಿಂಗ್ ಪ್ಯಾನ್ಸು, ಕಡಾಯಿಸು ಎಲ್ಲ ರೀತಿಯ ಕುಕ್ವೇರ್ಸ್ ಬಂದ್ಬಿಟ್ಟಿದೆ. ಈವನ್ ಕ್ಯಾಸರಾಲ್ಸ್ ಕೂಡ ಬಂದ್ಬಿಟ್ಟಿದೆ. ಸೊ ಬೆಟರ್ ನೀವು ನಾನ್ ಸ್ಟಿಕ್ಗಿಂತ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಕ್ಯಾಸ್ಟ್ ಐರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ. ಇನ್ನು ನಾನು ತೋರಿಸ್ತಾ ಇರುವಂಥ ಕೆಲವೊಂದು ಪಾತ್ರೆಗಳ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಈ ಒಂದು ಟೆಫ್ಲಾನ್ ಕೋಟ್ ಇರುವಂತಹ ನಾನ್ ಸ್ಟಿಕ್ನ ಯಾಕೆ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ಯಾವ ರೀತಿ ಪ್ರಿಕಾಷನ್ಸ್ನ ತೊಗೊಳ್ಬೇಕು ಅಂತ ಹೇಳ್ತೀನಿ. ಪ್ರಿಕಾಷನ್ಸಲ್ಲಿ ಫಸ್ಟ್ ಒನ್, ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡಬಾರ್ದು. ಸೊ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡೋದ್ರಿಂದ ಇದು ಬೇಗನೆ ಬಿಸಿ ಆಗುತ್ತೆ. ನಾರ್ಮಲ್ ಸ್ಟೈನ್ಲೆಸ್ ಸ್ಟೀಲ್ ಇರ್ಬೋದು ಅಥವಾ ಈ ಥರದ್ದು ಕ್ಯಾಸ್ಟ್ ಐರನ್ ಪಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬೇಗನೆ ಈಟ್ನ ಅಂದರೆ ಇದು ಬಿಸಿ ಆಗೋಕ್ಕೆ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಟೈಮ್ ಸಾಕಾಗುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಇದರ ಮೇಲೆ ಇಟ್ಟು ಆಮೇಲೆ ಏನಾದರೂ ಹಾಕ್ತೀವಿ ಅನ್ನೋದಕ್ಕಿಂತ ಸೊ ಫಸ್ಟಿಗೆ ನಾವು ನಾರ್ಮಲ್ ಆಗಿ ಈ ಥರ ಇಟ್ಬಿಟ್ಟು ಇದರಲ್ಲಿ ಆಯಿಲ್ ಅಥವಾ ಏನಾದರೂ ಹಾಕ್ಬಿಟ್ಟು ಆಮೇಲೆ ಆನ್ ಮಾಡಿದ್ರೆ ಬೆಟರು. ಜಾಸ್ತಿ ಹೊತ್ತು ಮೊದಲೇ ಪಾತ್ರೆ ಅಂದರೆ ಖಾಲಿ ಪಾತ್ರೆನ ಬಿಸಿ ಮಾಡೋದ್ರಿಂದ ಕೂಡ ಈ ಕೋಟಿಂಗ್ ಅನ್ನೋದು ಬಂದ್ಬಿಡುತ್ತೆ. ಸಾಮಾನ್ಯವಾಗಿ ನಾನ್ ಸ್ಟಿಕ್ಕಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ. ಸೊ ಇದನ್ನ ಈಸಿಯಾಗಿ ಯೂಸ್ ಮಾಡ್ಬೋದು, ಕ್ಲೀನಿಂಗು ಮೇಂಟೆನೆನ್ಸು ಈಸಿ ಆಗುತ್ತೆ ಅಂತ ಯೂಸ್ ಮಾಡ್ತಿರ್ತೀವಿ. ಬಟ್ ಒನ್ಸ್ ಯೂಸ್ ಮಾಡ್ತಾ ಇದ್ರ ವುಡನ್ ಸ್ಪೂನ್ ಬದಲಾಗಿ ಬೇರೆ ಸ್ಪೂನ್ಸ್ನ ಯೂಸ್ ಮಾಡಿದಾಗ ಈ ಥರ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಈ ಥರ ಲೈನ್ಸ್ ಆಯಿತು ಅಂದರೆ ಒನ್ಸ್ ಲೈನ್ ಆದಮೇಲೆ ನೀವು ಅದನ್ನು ಯೂಸ್ ಮಾಡಬಾರ್ದು. ಅದು ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ. ಸೊ ಇದ್ರ ಮೇಲಿರುವಂಥ ಟೆಫ್ಲಾನ್ ಕೋಟಿಂಗ್ ಅದು ಬಂದ್ಬಿಡ್ತಾ ಇದೆ ಅನ್ನೋದಾದರೆ ಆ ಟೆಫ್ಲಾನ್ ಏನಾದರೂ ಊಟದ ಜೊತೆ ಅಂದರೆ ಇದರಲ್ಲಿ ಅಡುಗೆ ಮಾಡಿದಾಗ ಅದ್ರ ಜೊತೆ ಸೇರ್ಕೊಂತು ಅಂದರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಂಗಾಗಿ ಈ ಥರ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಟೆಫ್ಲಾನ್ ಕೋಟಿಂಗ್ ಏನಿರುತ್ತೆ ಅದು ಒಂದು ಸತಿ ಏನಾದರೂ ಸ್ಕ್ರ್ಯಾಚ್ ಆಯಿತು ಅಂದರೆ
ಅದನ್ನು ಯೂಸ್ ಮಾಡ್ದಿರಾ ಡಿಸ್ಕಾರ್ಡ್ ಮಾಡೋದೇ ಬೆಟರ್. ಇತ್ತೀಚೆಗೆ ರೀಸೆಂಟಾಗಿ ಶೇರ್ ಮಾಡಿರುವಂಥ ವೀಡಿಯೋಸ್ಗೆ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಈ ಥರ ಕಾಸ್ಟ್ ಐರನ್ ಕುಕ್ವೇರ್ಸ್ ತುಂಬ ಜಿಡ್ ಆಗಿಬಿಟ್ಟಿದೆ, ಅದನ್ನು ಯಾವ ಥರ ಕ್ಲೀನ್ ಮಾಡಬೇಕು, ಅದು ಸ್ಪೆಷಲಿ ತವಾನ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಕೇಳಿದ್ದೀರಾ. ಸೊ ಫಸ್ಟಿಗೆ ನೀವು ಸ್ಟವ್ನ ಆನ್ ಮಾಡಿಕೊಂಡು ತವಾನ ಬಿಸಿಗಿಡಿ. ತವ ಒಂಚೂರು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಪೇಸ್ಟನ್ನ ಹಾಕಿ ಅದ್ರ ಜೊತೆಗೆ ಒಂದು ಐಸ್ ಕ್ಯೂಬ್ನ ಹಾಕಿಬಿಟ್ಟು ಎಲ್ಲೆಲ್ಲಿ ತುಂಬ ಜಾಸ್ತಿ ಗ್ರೀಸಿನೆಸ್ಸು ಜಿಡ್ಡಿದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಕಡೆ ಕೂಡ ಚೆನ್ನಾಗಿ ರಬ್ ಮಾಡಿ. ಆ ಬಿಸಿಗೆ ಅದ್ರ ಮೇಲಿರುವಂತಹ ಜಿಡ್ಡೆಲ್ಲ ಕೂಡ ಸಾಫ್ಟ್ ಆಗುತ್ತೆ, ಕ್ಲೀನಿಂಗ್ ಈಸಿ ಆಗುತ್ತೆ. ಅದು ಬಿಟ್ಟರೆ ನೀವು ಒಂದು ಸ್ವಲ್ಪ ಲೆಮನ್ನು ಮತ್ತು ಅಡುಗೆ ಸೋಡಾ ಅಥವಾ ಉಪ್ಪನ್ನ ಹಾಕಿಬಿಟ್ಟು ಕೂಡ ರಬ್ ಮಾಡ್ಬೋದು. ಇದು ಐರನ್ ಆಗಿರೋ ಕಾರಣ ಲೆಮನ್ನು ಉಪ್ಪು ಬೇಗ ರಿಯಾಕ್ಟ್ ಆಗುತ್ತೆ. ಸೊ ಹಂಗಾಗಿ ತುಂಬ ಜಾಸ್ತಿ ಜಿಡ್ಡಾಗಿರುವಂಥ ಲೇಯರ್ ಏನಿರುತ್ತೆ ಅದು ಈಸಿಯಾಗಿ ಕ್ಲೀನ್ ಆಗುತ್ತೆ. ಅದಾದಮೇಲೆ ಅದು ಕರೆಕ್ಟಾಗಿ ನೀವು ಡ್ರೈ ಮಾಡಿ ಆಮೇಲೆ ಆಯಿಲ್ನ ಅಪ್ಲೈ ಮಾಡಿ ಇಡಬೇಕು, ಇಲ್ಲಾಂದರೆ ಬೇಗ ತುಕ್ಕು ಹಿಡಿದ್ಬಿಡುತ್ತೆ ಅಥವಾ ರಸ್ಟ್ ಫಾರ್ಮ್ ಆಗಿಬಿಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಫುಡ್ ಸ್ಟೋರೇಜ್ ಕಂಟೈನರ್ಸ್. ಅಂದರೆ ಈ ಥರ ಅಡುಗೆ ಪದಾರ್ಥಗಳನ್ನ ಸ್ಟೋರ್ ಮಾಡುವಂಥ ಕಂಟೈನರ್ಸ್ ಇರ್ಬೋದು, ಇಲ್ಲ ನಾವು ನಾರ್ಮಲಾಗಿ ಸ್ಪೈಸಸ್ನೆಲ್ಲ ಯೂಸ್ ಮಾಡ್ತೀವಲ್ವ ಅದನ್ನು ಸ್ಟೋರ್ ಮಾಡುವಂತಹ ಕಂಟೈನರ್ಸ್ ಇರ್ಬೋದು. ಆದಷ್ಟು ಈ ಥರ ಪ್ಲಾಸ್ಟಿಕ್ ಕಂಟೈನರ್ಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಈ ಪ್ಲಾಸ್ಟಿಕ್ ಬದಲಿಗೆ ಸ್ಟೀಲ್ ಕಂಟೈನರ್ಸ್ ಆದ್ರೂ ಯೂಸ್ ಮಾಡಿ, ಇಲ್ಲ ಈ ಥರ ಗಾಜಿನ ಬಾಟಲ್ ಆದ್ರೂ ಯೂಸ್ ಮಾಡಿ. ಸೊ ಈ ಪ್ಲಾಸ್ಟಿಕ್ ಕೆಲವೊಂದು ಸತಿ BPA ಫ್ರೀ ಅಂತ ಬರೆದಿರ್ತಾರೆ, ಈ ಒಂದು ಅದು ಬಿಸಿ ಆದಾಗ ಫುಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಈ ಪ್ಲಾಸ್ಟಿಕ್ ಕಂಟೈನರ್ಸ್ ಬದಲಿಗೆ ಸ್ಪೈಸಸ್ನ ಹಾಕೋಕ್ಕೂ ಕೂಡ ನಿಮಗೆ ಈ ಥರ ಗ್ಲಾಸ್ ಕಂಟೈನರ್ಸ್ ಸಿಗುತ್ತೆ, ಗ್ಲಾಸ್ ಕಂಟೈನರ್ಸ್ ಆದ್ರೂ ಯೂಸ್ ಮಾಡಿ, ಇಲ್ಲ ಒಳ್ಳೆ ಕ್ವಾಲಿಟಿ ಸ್ಟೀಲ್ ಕಂಟೈನರ್ಸ್ ಆದ್ರೂ ಯೂಸ್ ಮಾಡಿ. ಈ ಪ್ಲಾಸ್ಟಿಕ್ ಅಲ್ಲೂ ಕೂಡ ಟಪ್ಪರ್ವೇರ್ ಅಂತ ನಾರ್ಮಲ್ ಪ್ಲಾಸ್ಟಿಕ್ ಅಂತ ಇರುತ್ತೆ, ಅದು BPA ಫ್ರೀ ಅಥವಾ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ದೇ ಕ್ಯಾನ್ ಸ್ಟಿಲ್ ಟ್ರಾನ್ಸ್ಫಾರ್ಮ್ ಮೈಕ್ರೋ ಪ್ಲಾಸ್ಟಿಕ್ ಇಂಟು ಹಾಟ್ ಫುಡ್. ನಿಮ್ಮ ಸ್ಪೈಸಸ್ನ, ಲೆಫ್ಟ್ ಓವರ್ಸ್ನ ಮತ್ತು ಗ್ರಾಸರೀಸ್ನೆಲ್ಲ ಆದಷ್ಟು ಬೋರೋಸಿಲಿಕೇಟ್ ಗ್ಲಾಸ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇಲ್ಲ ನೀವು ಫ್ರಿಜ್ಜಲ್ಲ ಏನಾದ್ರೂ ಲೆಫ್ಟ್ ಓವರ್ಸ್ ಎಲ್ಲ ಇಡ್ತೀರಾ ಅನ್ನೋದಾದರೂ ಕೂಡ ಸೊ ಈ ಥರ ಗ್ಲಾಸ್ ಕಂಟೈನರ್ ಸಿಗುತ್ತೆ. ಗ್ಲಾಸ್ ಕೂಡ ಬೋರೋಸಿಲಿಕೇಟ್ ಗ್ಲಾಸಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಸ್ಟೋರ್ ಮಾಡಿದ್ರೆ ಬೆಟರು. ಗ್ಲಾಸ್ ಬದಲಾಗಿ ಗುಡ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಕಂಟೈನರ್ಸ್ ಕೂಡ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಬರ್ತೀನಿ, ಹಂಗಾಗಿ ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಬಾಕ್ಸಸ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಕೂಡ ಗುಡ್ ಕ್ವಾಲಿಟಿ ಇರುವಂಥ ಸ್ಟೈನ್ಲೆಸ್ ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡಿದ್ರೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟು ಮೈಕ್ರೋವೇವಲ್ಲಿ ಏನಾದರೂ ಫುಡ್ ಬಿಸಿ ಮಾಡಬೇಕು ಅಂದಾಗ ಪ್ಲಾಸ್ಟಿಕ್ ಬೌಲ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಮೈಕ್ರೋವೇವ್ ಸೇಫ್ ಅಂತ ಬರೆದಿದ್ರು ಕೂಡ ಪ್ಲಾಸ್ಟಿಕ್ ಮೆಟೀರಿಯಲ್ ಬಿಸಿ ಆದಾಗ ಆಹಾರದ ಜೊತೆ ಸೇರಿಕೊಳ್ಳುತ್ತೆ. ಹಂಗಾಗಿ ಪ್ಲಾಸ್ಟಿಕ್ ಕಂಟೈನರ್ಸ್ನ ಮೈಕ್ರೋವೇವಲ್ಲಿ ಯೂಸ್ ಮಾಡಬೇಡಿ. ಪ್ಲಾಸ್ಟಿಕ್ ಕಂಟೈನರ್ ಬದಲಾಗಿ ಈ ಥರ ಬೋರೋಸಿಲಿಕೇಟ್ ಬೌಲ್ಸು ಅಥವಾ ಜಾರ್ಸ್ ಎಲ್ಲ ಬರುತ್ತೆ, ಇದನ್ನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲ ಒಳ್ಳೆ ಕ್ವಾಲಿಟಿ ಇರೋವಂತಹ ಮೈಕ್ರೋವೇವ್ ಸೇಫ್ ಇರೋವಂಥ ಸೆರಾಮಿಕ್ ಬೌಲ್ಸ್ ಆದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಚಾಪಿಂಗ್ ಬೋರ್ಡ್ಸ್. ನೀಮ್ ವುಡನ್ ಚಾಪಿಂಗ್ ಬೋರ್ಡ್ಸ್. ಸೊ ಇದರಲ್ಲಿ ಫಸ್ಟ್ ನಾವೆಲ್ಲನೂ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ಸ್ ಮೀನ್ಸ್ ಅದರಲ್ಲಿ ಫುಡ್ ಐಟಮ್ಸ್ ಅಥವಾ ತರಕಾರಿ ಏನಾದರೂ ಕಟ್ ಮಾಡಿದಾಗ ಆ ಪ್ಲಾಸ್ಟಿಕ್ ಚಿಪ್ಸ್ ಅನ್ನೋದು ಫುಡ್ ಜೊತೆಗೆ ಇನ್ಕ್ಲೂಡ್ ಆಗ್ತಿತ್ತು. ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಈಗ ವುಡನ್ ಚಾಪಿಂಗ್ ಬೋರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ವುಡನಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಆದಷ್ಟು ನಾವು ತೊಗೊಂಡಿರುವಂತಹ ವುಡ್ಡು ನೀಮ್ ವುಡ್ಡ ಅಥವಾ ಬ್ಯಾಂಬೂ ವುಡ್ಡ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಬ್ಯಾಂಬೂ ವುಡ್ಡು, ನೀಮ್ ವುಡ್ಡು ಎರಡೂ ಕೂಡ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ಸ್ಪೆಷಲಿ ನೀಮ್ ವುಡ್ಡಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಇದು ಒಳ್ಳೆ ಆಪ್ಷನ್ ಅಥವಾ ಹೈಜಿನಿಕ್ ಆಪ್ಷನ್ ಫಾರ್ ಯುವರ್ ಕಿಚನ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೂ ಕೂಡ ಫಂಗಸ್ ಎಲ್ಲ ಫಾರ್ಮ್ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಚಾಪಿಂಗ್ ಬೋರ್ಡ್ಸ್ನ ತುಂಬ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸೋದಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸೋದ್ರಿಂದ ಈ ಥರ ಕ್ರ್ಯಾಕ್ಸ್ ಎಲ್ಲ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಯೂಸ್ ಮಾಡಿ ಕೂಡಲೇ ಇಮ್ಮಿಡಿಯೇಟಾಗಿ ಈ ಥರ ವಾಶ್ ಮಾಡಿಬಿಡಿ. ಒನ್ಸ್ ವಾಶ್ ಆದಮೇಲೆ ಕೆಳಗಡೆ ಡೈರೆಕ್ಟಾಗಿ ಈ ಥರ ಇಡಬೇಡಿ. ಆದಷ್ಟು ಈ ಥರ ಏನಾದರೂ ಕೆಳಗಡೆ ಗ್ಯಾಪ್ ಇರೋ ಥರನೇ ಇಟ್ಕೊಳ್ಳಿ. ನಾರ್ಮಲಾಗಿ ನ್ಯಾಚುರಲಾಗಿ ಡ್ರೈ ಆಗುತ್ತೆ. ಸೊ ಈ ಥರ ಒಂದು ನೀಟಾಗಿರುವಂಥ ಕ್ಲಾತ್ನ ತೊಗೊಂಡು ವೈಪ್ ಮಾಡಿಬಿಡಿ. ಕಿಚನಲ್ಲಿ ಈ ಥರ ಸಾಫ್ಟ್ ಕ್ಲಾತ್ಸ್ನ ಯೂಸ್ ಮಾಡಿ. ಸಾಫ್ಟ್ ಕ್ಲಾತ್ಸು ವಾಟರ್ನ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ. ಒನ್ಸ್ ಇದು ಡ್ರೈ ಆದಮೇಲೆ ನೀವು ಯೂಸ್ ಮಾಡುವಂತಹ ಕುಕ್ಕಿಂಗ್ ಆಯಿಲ್ನ ತೊಗೊಂಡು ಇದ್ರ ಮೇಲೆ ಸ್ಪ್ರೇ ಮಾಡಿ.
ಸ್ಪ್ರೇ ಮಾಡಿರೋಂಥ ಆಯಿಲ್ನ ಒಂದು ಟಿಶ್ಯೂಯಿಂದ ಈ ಥರ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡಿ. ಈ ಥರ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಈ ವುಡ್ಡು ಕ್ರ್ಯಾಕ್ ಆಗದಿರ, ಫಂಗಸ್ ಫಾರ್ಮ್ ಆಗದಿರ ಫ್ರೆಶ್ ಆಗಿರುತ್ತೆ. ಇನ್ನು ವುಡನ್ ಚಾಪಿಂಗ್ ಬೋರ್ಡ್ ಬದಲಿಗೆ ಇತ್ತೀಚೆಗೆ ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ಸ್ ಕೂಡ ನೋಡೇ ಇರ್ತೀರ. ಇದು ಸ್ಲ್ಯಾಬು ಕೂಡ ಈಸಿಯಾಗಿ ಈ ಥರ ಫಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ನಾರ್ಮಲ್ ಆಗಿ ಇದೇ ಶೇಪಲ್ಲೂ ಕೂಡ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ಸ್ ಸಿಗುತ್ತೆ. ಕಾಪರ್ ಅಥವಾ ತಾಮ್ರದ ಪಾತ್ರೆಗಳ ಬಳಕೆಯ ನಿಯಮಗಳು. ಇತ್ತೀಚೆಗೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಹಳೆ ಕಾಲದ ಪದ್ಧತಿ ಮತ್ತೆ ಬರ್ತಿದೆ. ಸೊ ಸುಮಾರು ಜನ ತಾಮ್ರ ಹಿತ್ತಾಳದ ಪಾತ್ರೆಗಳೆಲ್ಲನೂ ಯೂಸ್ ಮಾಡ್ತಾ ಇದ್ದೀರಾ. ಸೊ ಸ್ಪೆಷಲಿ ಈ ತಾಮ್ರದ ಅಥವಾ ಹಿತ್ತಾಳ ಪಾತ್ರೆಗಳನ್ನ ಯೂಸ್ ಮಾಡುವಾಗ ಯಾವ ಥರ ನಾವು ಪ್ರಿಕಾಷನ್ಸ್ನ ತೊಗೊಳ್ಬೇಕು ಅಂತ ಹೇಳ್ತೀನಿ. ಇದು ಬಂದು ಕಾಪರ್, ರಾಗಿ ಅಂತ ಕೂಡ ಕರಿತೀವಿ. ಇವನ್ ತೆಲುಗು ಮಿಕ್ಸ್ಡ್ ಆಗಿರೋದ್ರಿಂದ ಇದನ್ನು ರಾಗಿ ಪಾತ್ರೆಗಳಂತ ಕೂಡ ಕರಿತೀವಿ. ಕನ್ನಡದಲ್ಲಿ ತಾಮ್ರದ ಪಾತ್ರೆಗಳಂತ ಕರೀತಾರೆ. ಈ ತಾಮ್ರದ ಪಾತ್ರೆಗಳಲ್ಲಿ ನೀರನ್ನ ತುಂಬಿಸಿ ಕುಡಿಯೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದೆ. ಇವನ್ ಡೈಜೆಷನ್ಗೂ ಕೂಡ ಒಳ್ಳೆಯದು. ಬಟ್ ಸ್ಟ್ರಿಕ್ಟ್ ಆಗಿರುವಂಥ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಗ್ಲಾಸ್ನ ತೋರಿಸ್ತಾ ಇದ್ದೀನಿ. ಇದ್ರ ಬದಲಿಗೆ ಸುಮಾರು ಜನ ದೊಡ್ಡ ದೊಡ್ಡ ಪಾಟ್ಸಲ್ಲೆಲ್ಲ ನೀರನ್ನ ತುಂಬಿಸಿ ಇಟ್ಟು ಕುಡಿತಾ ಇರ್ತೀರಲ್ವ. ಸೊ ಎನ್ಶೂರ್ ಅದು ಕರೆಕ್ಟಾಗಿ 99% ಕಾಪರ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಕಾಪರ್ ವೆಸಲ್ಸಲ್ಲಿ ನೀರನ್ನ ತುಂಬಿಸಿಡುವಾಗ ಜಸ್ಟ್ ಪ್ಲೈನ್ ವಾಟರ್ ಮಾತ್ರನೇ ಇಡಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ಲೆಮನ್ ಪೀಸಸ್ ಇರ್ಬೋದು, ಬಟರ್ ಮಿಲ್ಕ್, ಹನಿ ಈ ಥರದನ್ನು ಯಾವುದೂ ಹಾಕಕ್ಕೆ ಹೋಗಬೇಡಿ. ಅಸಿಡಿಕ್ ಪ್ರಾಪರ್ಟಿ ಆಗಿರೋ ಕಾರಣ ಆ ಆಸಿಡ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆಗಿ ಫುಡ್ ಪಾಯ್ಸನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ತಾಮ್ರದ ಪಾತ್ರೆಗಳನ್ನ ಯೂಸ್ ಮಾಡಬೇಕಾದ್ರೆ ಕರೆಕ್ಟಾಗಿರುವಂಥ ಪ್ರಿಕಾಷನ್ಸ್ನ ತೊಗೊಳ್ಳಿ. ಇನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಹಿತ್ತಾಳೆ ಪಾತ್ರೆ. ಇದನ್ನು ನಾನು ಪಾಯಸ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀನಿ. ಇದು ಬಿಟ್ಟರೆ ನಾನು ರೆಗ್ಯುಲರ್ ಆಗಿ ಡೈಲಿ ಬೇಸ್ಡ್ ಮೇಲೆ ರಾಗಿ ಮುದ್ದೆನ ಮಾಡ್ತಾ ಇರ್ತೀವಿ. ಇದು ಕಾಪರ್ ವೆಸಲ್ಲು, ಇದರಲ್ಲಿ ನಾನು ರಾಗಿ ಮುದ್ದೆನ ಮಾಡ್ತಾ ಇರ್ತೀನಿ. ಸ್ಪೆಷಲಿ ಈ ಥರದ ಪಾತ್ರೆಗಳನ್ನ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಅನ್ನೋದಾದರೆ ಸೊ ಯಾವ ಥರ ನೀವು ಇದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಜಸ್ಟ್ ನಾರ್ಮಲಾಗಿ ಹುಣಸೆ ಹಣ್ಣು ಸಿಗುತ್ತೆ ಅಲ್ವಾ, ಹುಣಸೆ ಹಣ್ಣು ಉಪ್ಪಿಂದದೇ ಒಳಭಾಗದಲ್ಲೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಬೇರೆ ರೀತಿಯ ತುಂಬ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಹುಣಸೆ ಹಣ್ಣು ಉಪ್ಪಾದರೆ ಸಾಕಾಗುತ್ತೆ. ಒಳ್ಳೆ ಸ್ಪಾರ್ಕ್ಲಿಂಗ್ ಶೈನಿಂಗು ಕೂಡ ಬರುತ್ತೆ, ತುಂಬ ನೀಟಾಗೂ ಕೂಡ ಕ್ಲೀನ್ ಆಗುತ್ತೆ. ಐ ಹೋಪ್ ನಾನು ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಅಂದರೆ ನಿಮ್ಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.